ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ ಸ್ನೇಹಿತರೆ. ಕಲಿಯುಗದ ಕಲ್ಪವೃಕ್ಷ, ಬೇಡಿದ ವರವನ್ನು ನೀಡುವಂತಹ ಕಾಮಧೇನು ಎಂದು ಪ್ರಸಿದ್ಧರಾದವರು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಎಂದು ಭಕ್ತಿಯಿಂದ ಸ್ಮರಿಸುವ ಭಕ್ತರ ಕಷ್ಟಗಳನ್ನು ಮಂತ್ರಾಲಯದ ರಾಯರು ಇಂದಿಗೂ ಪರಿಹರಿಸುತ್ತಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆ. ಆದರೆ ಅವರು ವೆಂಕಟನಾಥನಾಗಿ ಜನಿಸಿ ನಂತರ ರಾಘವೇಂದ್ರ ತೀರ್ಥರಾಗಿ ಹೇಗೆ ಬದಲಾದರು? ಅವರ ಜೀವನಲಾದಂತಹ ಕಷ್ಟಗಳೇನು? ಅವರು ತೋರಿದಂತಹ ಪವಾಡಗಳಾದರೂ ಎಂಥದ್ದು? ಈ ಎಲ್ಲ ರೋಮಾಂಚನಕಾರಿ ಇತಿಹಾಸವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತ ಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ತಿಮ್ಮಣ್ಣ ಭಟ್ಟ ಹಾಗೂ ತಾಯಿ ಗೋಪಿಕಾಂಬೆ. ಇವರು ತೀವ್ರ ಬಡತನದಲ್ಲಿರ್ತಾರೆ. ಮಹಾಜ್ಞಾನಿಗಳಾಗಿದ್ದರು. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದಂತಹ ಕಾರಣ ಈ ಮಗುವಿಗೆ ವೆಂಕಟನಾಥ ಎಂದು ಹೆಸರಿಡಲಾಯಿತು. ಬಾಲ್ಯದಲ್ಲೇ ವೆಂಕಟನಾಥ ಅತ್ಯಂತ ಬುದ್ಧಿವಂತ ಮತ್ತು ಆಧ್ಯಾತ್ಮಿಕ ಚಿಂತನೆಯುಳ್ಳಂತಹ ಬಾಲಕನಾಗಿರ್ತಾನೆ. ತಂದೆಯ ನಿಧನದ ನಂತರ ವೆಂಕಟನಾಥನ ಜವಾಬ್ದಾರಿಯನ್ನು ಅವನ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರು ವಹಿಸಿಕೊಳ್ತಾರೆ. ವಯಸ್ಸಿಗೆ ಬಂದಂತಹ ವೆಂಕಟನಾಥನಿಗೆ ಸರಸ್ವತಿ ಬಾಯಿ ಎಂಬ ಕನ್ಯೆಯೊಂದಿಗೆ ವಿವಾಹವಾಯಿತು. ಇವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗ ಜನಿಸ್ತಾನೆ. ಆದರೆ ವಿವಾಹದ ನಂತರ ವೆಂಕಟನಾಥರ ಜೀವನ ತೀವ್ರ ಬಡತನದಿಂದ ಕೂಡಿರುತ್ತೆ. ದಿನದ ಒಂದು ಹೊತ್ತಿನ ಊಟಕ್ಕೂ ಅವರು ಪರದಾಡಬೇಕಾಯಿತು. ತಮಿಳುನಾಡಿನ ಕುಂಭಕೋಣಂಗೆ ಬಂದು ನೆಲೆಸ್ತಾರೆ. ಅವರು ಅಲ್ಲಿ ಮಕ್ಕಳಿಗೆ ಪಾಠವನ್ನು ಕಲಿಸುತ್ತಾ ಅಲ್ಲೇ ಸಿಗುತ್ತಿದ್ದಂತಹ ಸ್ವಲ್ಪ ಆದಾಯದಲ್ಲಿ ಜೀವನವನ್ನು ಸಾಗಿಸ್ತಾರೆ. ಅನೇಕ ದಿನಗಳ ಕಾಲ ಇಡೀ ಕುಟುಂಬ ಕೇವಲ ನೀರನ್ನು ಕುಡಿದು ಉಪವಾಸ ಮಲಗಿದಂತಹ ಉದಾಹರಣೆಗಳಿವೆ. ಆದರೆ ವೆಂಕಟನಾಥರು ಎಂದಿಗೂ ಧರ್ಮದ ಹಾದಿ ಬಿಡಲಿಲ್ಲ. ಒಮ್ಮೆ ವೆಂಕಟನಾಥರು ತಮ್ಮ ಕುಟುಂಬದ ಹಸಿವನ್ನ ನೀಗಿಸಲು ಒಂದು ಶುಭ ಸಮಾರಂಭದಲ್ಲಿ ಶ್ರೀಗಂಧ ಹರಿಯುವಂತಹ ಕೆಲಸಕ್ಕೆ ಸೇರಿಕೊಳ್ತಾರೆ. ಗಂಧವನ್ನು ಹರಿಬೇಕಾದ್ರೆ ಅವರು ಭಕ್ತಿಯಿಂದ ಅಗ್ನಿ ಸೂಕ್ತವನ್ನು ಜಪಿಸ್ತಾರೆ. ಈ ಗಂಧವನ್ನು ಮದುವೆಗೆ ಬಂದಿದಂತಹ ಅತಿಥಿಗಳಿಗೆ ಹಚ್ಚಿದಾಗ ಎಲ್ಲರ ಮೈಯಲ್ಲೂ ಹುರಿಯನ್ನು ಕಾಣಿಸಿಕೊಳ್ಳುತ್ತೆ. ಇದರಿಂದ ಯಜಮಾನನು ಕೋಪಗೊಂತಾನೆ. ವೆಂಕಟನಾಥರನ್ನು ಪ್ರಶ್ನಿಸಿದಾಗ ಅವರು ತಾನು ಜಪಿಸಿದಂತಹ ಅಗ್ನಿ ಸೂಕ್ತದ ಪ್ರಭಾವದಿಂದ ಹೀಗಾಗಿದೆ ಎಂದು ಅರಿತು ತಕ್ಷಣ ಏನ್ ಮಾಡ್ತಾರೆ, ವರುಣ ಸೂಕ್ತವನ್ನು ಜಪಿಸಿ ಮತ್ತೊಮ್ಮೆ ಗಂಧವನ್ನು ಹರಿತಾರೆ. ಆ ಗಂಧವನ್ನು ಹಚ್ಚಿದ ತಕ್ಷಣ ಎಲ್ಲರ ಮೈ ಉರಿಯೂತ ಏನಾಗುತ್ತೆ, ಶಾಂತವಾಗಿ ತಂಪಾಗುತ್ತೆ. ಇದು ವೆಂಕಟನಾಥರ ಮಂತ್ರಶಕ್ತಿಗೆ ಹಿಡಿದಂತಹ ಮೊದಲ ಕನ್ನಡಿಯಾಗಿತ್ತು. ಕುಂಭಕೋಣಂ ಮಠದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರ ಧ್ಯಾನವನ್ನ ಗುರುತಿಸಿ ಮಠದ ಮುಂದಿನ ಉತ್ತರಾಧಿಕಾರಿಯಾಗಲು ವಿನಂತಿಸುತ್ತಾರೆ. ಸಂಸಾರವನ್ನ ತೊರೆಯಲು ಮೊದಲು ಹಿಂಜರಿತಾರೆ. ವೆಂಕಟನಾಥರಿಗೆ ಸ್ವತಃ ವಿದ್ಯಾದೇವತೆ ಸರಸ್ವತಿ ಏನ್ ಮಾಡ್ತಾರೆ, ಕನಸಿನಲ್ಲಿ ಬಂದು ಸನ್ಯಾಸವನ್ನು ಸ್ವೀಕರಿಸಲು ಆದೇಶ ಮಾಡ್ತಾರೆ. ಅದರಂತೆ 1621ರಲ್ಲಿ ವೆಂಕಟನಾಥರು ಸನ್ಯಾಸ ದೀಕ್ಷೆ ಪಡೆದು ಶ್ರೀ ರಾಘವೇಂದ್ರ ತೀರ್ಥರು ಎಂದು ನಾಮಕರಣಗೊಂಡರು. ಆದರೆ ಪತಿಯ ಸನ್ಯಾಸದ ಸುದ್ದಿ ಕೇಳಿ ಆಘಾತಗೊಂಡಂತಹ ಪತ್ನಿ ಸರಸ್ವತಿ ಬಾಯಿ ಏನ್ ಮಾಡ್ತಾರೆ, ಭಾವೋದ್ವೇಗದಿಂದ ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಆಕೆಯ ಆತ್ಮಕ್ಕೆ ಮುಕ್ತಿ ಸಿಗದೆ ಪ್ರೇತ ರೂಪದಲ್ಲಿ ರಾಯರ ಮುಂದೆ ಬಂದು ನಿಂತಾಗ ರಾಯರು ತಮ್ಮ ಕಮಂಡಲದ ಪವಿತ್ರ ಜಲವನ್ನ ಪ್ರೋಕ್ಷಿಸಿ ಆಕೆಗೆ ಮೋಕ್ಷವನ್ನ ಕಲ್ಪಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ 106 ಪವಾಡಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಅಂತ ನೋಡೋದಿದ್ರೆ ಒಣಗಿದ ಧಾನ್ಯವನ್ನ ಹಸಿಯಾಗಿಸಿದ್ದು ಮತ್ತು ಮುಸ್ಲಿಂ ನವಾಬನ ಮನೆಯಲ್ಲಿ ಸತ್ತ ಮಗುವಿನ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿ ಬದುಕಿಸಿದ್ದು. ಹಾಗೆಯೇ ರಾಯರನ್ನ ಪರೀಕ್ಷಿಸಲು ಮುಸ್ಲಿಮ್ಸ್ ರಾಜನೊಬ್ಬ ತಟ್ಟೆಯಲ್ಲಿ ಮಾಂಸದ ಆಹಾರವನ್ನು ಇಟ್ಟು ಬಟ್ಟೆ ಮುಚ್ಚಿ ತಂದಿರ್ತಾನೆ. ರಾಯರು ಅದರ ಮೇಲೆ ತೀರ್ಥ ಪ್ರೋಕ್ಷಿಸಿದಾಗ ಆ ಮಾಂಸದ ಅಡುಗೆ ಸುಂದರವಾದ ಹೂವು ಮತ್ತು ಹಣ್ಣುಗಳಾಗಿ ಮಾರ್ಪಟ್ಟಾಯಿತು. ಇದನ್ನು ಕಂಡು ನವಾಬ ರಾಯರ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸ್ತಾನೆ. ನವಾಬನು ರಾಯರ ಪವಾಡಕ್ಕೆ ಮೆಚ್ಚಿ ತನಗೆ ಬೇಕಾದಂತಹ ಜಾಗವನ್ನು ಕೇಳಲು ಹೇಳಿದಾಗ ರಾಯರು ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಬಂಜರು ಭೂಮಿ ಮಂಚಾಲೆ ಅಂದ್ರೆ ಇಂದಿನ ಮಂತ್ರಾಲಯ ಆ ಒಂದು ಗ್ರಾಮವನ್ನ ಕೇಳಿ ಪಡಿತಾರೆ. ಏಕೆಂದರೆ ಅದು ಕೃತಯುಗದಲ್ಲಿ ಪ್ರಹ್ಲಾದ ಮಹಾರಾಜನು ಯಾಗ ಮಾಡಿದಂತಹ ಪವಿತ್ರ ಭೂಮಿಯಾಗಿತ್ತು. ಕ್ರಿಸ್ತ ಶಕ 1671ರ ಶ್ರವಣ ದ್ವಿತೀಯದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತರೆದುರು ಸಂಜೀವವಾಗಿ ವೃಂದಾವನವನ್ನ ಪ್ರವೇಶಿಸಲು ನಿರ್ಧರಿಸುತ್ತಾರೆ. ವೃಂದಾವನದ ಕೊನೆಯ ಇಟ್ಟಿಗೆಯನ್ನು ಇಡುವ ಮುನ್ನ ರಾಯರು ತಮ್ಮ ಭಕ್ತರಿಗೆ, ನಾನು ಭೌತಿಕವಾಗಿ ದೂರವಾಗುತ್ತಿದ್ದರೂ ಈ ವೃಂದಾವನದಲ್ಲಿ ಮುಂದಿನ 700 ವರ್ಷಗಳ ಕಾಲ ಸಂಜೀವವಾಗಿ ನೆಲೆಸಿ ನಿಮ್ಮನ್ನು ಕಾಯುತ್ತೇನೆ ಎಂದು ಅಭಯವನ್ನ ನೀಡ್ತಾರೆ.
ರಾಯರು ವೃಂದಾವನಸ್ಥರಾಗಿ ಇಂದಿಗೆ 100 ವರ್ಷಗಳಾಗುತ್ತಾ ಬಂದರೂ ಇಂದಿಗೂ ಮಂತ್ರಾಲಯಕ್ಕೆ ಬರುವಂತಹ ಭಕ್ತರ ಕಣ್ಣೀರನ್ನು ಒರೆಸುತ್ತಿದ್ದಾರೆ. ಈ ಇತಿಹಾಸ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದಿಗೂ ಮಂತ್ರಾಲಯದ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆ. ಗುರು ರಾಯರ ಕೃಪೆ ಎಲ್ಲರ ಮೇಲೆ ಇರಲಿ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ, ಕಲಿಯುಗದ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಜೀವನ ಚರಿತ್ರೆ ಹಾಗೂ ರಾಯರ ಇತಿಹಾಸ ಮತ್ತು ಅದ್ಭುತವಾದಂತಹ ಪವಾಡಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.